ನಿಧಿ ಬಗ್ಗೆ ಒಂದ್ಸಲ ಮಾತಾಡಿದ್ವಿ ನಾವು ಇದೇ ಡಿಬೇಟ್ನಲ್ಲಿ. ಬಟ್ ಈಗ ಪ್ರಶ್ನೆ, ನಿಧಿ ಹುಡ್ಕೋಕ್ ಹೋದ್ರೆ ಒಂದು ಬಲಿ ಬೀಳೋದು ಗ್ಯಾರಂಟಿನಾ ಅಂತ? ನಿಧಿ ಅಂತಕ್ಕಂಥದ್ದು ಬಲಿ ಬೀಳುತ್ತಾ ಅನ್ಬೇಕಾದ್ರೆ ಒಂದು ಪ್ರಶ್ನೆಯನ್ನು ಹಾಕಿದ್ರೆ ಮಾತ್ರ ಗೊತ್ತಾಗೋದು. ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟು, ಸೊ ಅಷ್ಟಮಂಗಲ ಪ್ರಶ್ನೆ ಮುಖಾಂತರ ನಾವು ಹೇಳ್ಬೋದು ಇದರಲ್ಲಿ ಏನಿದೆ ಅಂತ. ಮೊದಲಲ್ಲಿ ಹಾಕುವಾಗ ಏನು ಮಾಡ್ತೀವಿ, ಪ್ರಶ್ನೆ ಹಾಕುವಾಗ ಈ ನಿಧಿಗೆ ಒಂದು ಆಯುಷ್ ಅಂತ ಇರುತ್ತೆ. ಅವ್ರು ಯಾರು ಇಟ್ಟಿರ್ತಾರೋ ಅವರು ಒಂದಿಷ್ಟು ವರ್ಷ ಅಂತ ಇಟ್ಟಿರ್ತಾರೆ. ಇಟ್ಟಾಗ ಅಷ್ಟು ವರ್ಷಗಳಾದ ನಂತರ ಅದೇ ತನ್ನ ಕೈಗೆ ಬರುತ್ತದು. ಅದು ಯಾರಿಗೆ ಅದೃಷ್ಟ ಇರುತ್ತೋ ಅವ್ರಿಗೆ ಸಿಗುತ್ತೆ. ಅದನ್ನು ಯಾರಾದರೂ ಬಲವಂತವಾಗಿ ಕಿತ್ಕೊಳ್ಳೋದಾಗಲಿ ಅಥವಾ ಇನ್ನೊಂದು ಮಾಡಿದ್ರೆ ತೊಂದರೆ ಆಗುತ್ತೆ. ನಿಧಿ ಅಂತಂದಾಗ ನಿಧಿ ಮುಟ್ಟಿದ್ರೆ ಅದು 3 ರೀತಿಯಾಗಿರ್ತಕ್ಕಂಥ ನಿಧಿ ಇರುತ್ತೆ. ನಿಧಿ ಇಡೋರು ತಾನು ಉಳಿತಾಯಕ್ಕೋಸ್ಕರ ನಿಧಿ ಇಟ್ಟಿದ್ರೆ ಅದು ಅವ್ರು ಮರ್ತೋಗಿದ್ರೆ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ತಾನು ಅದಕ್ಕೆ ಗೌಪ್ಯವಾಗಿಟ್ಟು ಆ ಗೌಪ್ಯವಿಟ್ಟು ಏನಾದರೂ ಮಂತ್ರ ತಂತ್ರಗಳನ್ನು ಉಪಯೋಗಿಸಿ ಆ ನಿಧಿಯನ್ನು ಇಟ್ಟಿದ್ರೆ ಅದರಿಂದ ಅಪಘಾತಗಳು ತೊಂದರೆಗಳಾಗೋದು ಗ್ಯಾರಂಟಿ. ಅದಾದ ಮೇಲೆ 3ನೇದೇನಪ್ಪ ಅಂತಂದರೆ, ಒಂದು ನಿಧಿ ಇರೋ ಕಡೆ ಒಂದು ದೈವ ಅನ್ನೋದಿರ್ತದೆ. ಯಕ್ಷಿಣಿಗಳು ಅಂತಿರ್ತಾರೆ, ಅಲ್ಲಿ ದೇವತೆಗಳಿರ್ತಾರೆ. ಯಕ್ಷ ರಾಕ್ಷಸ ಪಿಶಾಚಿಗಳೆಲ್ಲ ಓಡಾಡೋ ಸಂಚ. ಎಲ್ಲಿ ನಿಧಿ ಇರುತ್ತೋ ಅಲ್ಲೆಲ್ಲ ಪಿಶಾಚಿಗಳಿದ್ದೇ ಇರ್ತವೆ. ಯಾವ ಪಿಶಾಚಿ ಅಂದರೆ, ಮನುಷ್ಯ ಬದುಕಿದ್ದಾಗೆ ದನ ಅಂದರೆ ಆಸೆ ಪಡ್ತಾನೆ, ಸತ್ತಾಗೂ ಅದೇ ಥರ ಆಸೆ ಪಡ್ತಾನೆ ಅಂತ. ಅಂದರೆ ಅವ್ರ ಪಿಶಾಚಿ ಆಗೋ ಉದ್ದೇಶವೇ ಅದು. ಏನಂತ ಅಂದರೆ ಹಣ 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 ಅಂತೇಳಿ ಅತೃಪ್ತಿ ಮನಸ್ಸು. ಅದೆಲ್ಲೆಲ್ಲಿ ನಿಧಿ ಇರುತ್ತೋ ಅಲ್ಲಿ ಸಂಚಾರ ಆಗ್ತಾ ಇರ್ತದೆ. ಅಂಥ ವೇಳೆಯಲ್ಲಿ ನಿಧಿ ಏನಾದರೂ ಯಾರಿಗಾದರೂ ಸಿಕ್ಕಿದ್ದು ಕಂಡ್ರೆ ಅದು ಅವ್ರಿಗೆ ಗಾಬರಿ ಬೆಳೆಸುತ್ತೆ ಅಂತ. ಇದು ತನಕ ಎಲ್ಲಿ ತನಕ ದೆವ್ವಗಳಾಗಲಿ ಪಿಶಾಚಿ ಆಗಲಿ ಸಾಯಿಸಿರ್ತಕ್ಕಂಥದ್ದು ಇಡೀ ಇತಿಹಾಸದಲ್ಲಿ ಎಲ್ಲೂ ದೆವ್ವ ಪಿಶಾಚಿಗಳು ಯಾರನ್ನೂ ಸಾಯಿಸಿಲ್ಲ. ಅದರ ರೂಪವನ್ನು, ಭಯಾಂಕರ ರೂಪವನ್ನು, ಅಲ್ಲಿರ್ತಕ್ಕಂಥ ಶಬ್ದವನ್ನು, ಒಂದು ರೀತಿಯಾಗಿರ್ತಕ್ಕಂಥ ಭಯಾನಕವನ್ನು ಕಂಡು ಅವರು ಅಲ್ಲಿ ತೊಂದರೆಗಳಾಗುತ್ತೆ ವಿನಃ ಡೈರೆಕ್ಟಾಗಿ ದೆವ್ವಗಳೆಲ್ಲೂ ಸಾಯಿಸಿದ್ದಿಲ್ಲ ಇದುವರೆಗೂ. ಹಾಗಾಗಿ ಈ ಒಂದು ವಿಚಾರವನ್ನು ನೋಡಿದಾಗ ಇದರಿಂದ ಏನಾದರೂ ಕೂಡ ಹೌದಾ, ಇದಕ್ಕೂ ಸಂಬಂಧ ಏನಾದರೂ ಇದೆಯಾ, ಆಗಿರ್ತಕ್ಕಂಥ ಘಟನೆಗಳಿಗೂ ಇದಕ್ಕೆ ಸಂಬಂಧ ಯಾದಂದರೆ, ಅಕಾರ್ಡಿಂಗ್ ಟು ಪ್ರಶ್ನಾಶಾಸ್ತ್ರ ಇವತ್ತಿನ ಪ್ರಕಾರ ಇವತ್ತು ಆಶ್ಲೇಷ ನಕ್ಷತ್ರ ಮತ್ತು ರಾಹು ನಕ್ಷತ್ರ ನೀವು ಪ್ರಶ್ನೆ ಕೇಳ್ತಾ ಇರುವಾಗ, ಜೊತೆಯಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿದ್ದರೂ ಕೂಡ ಅಷ್ಟಮದಲ್ಲಿ ಕಂಟಕದಲ್ಲಿ ರಾಹು ಇರೋ ಕಾರಣ, ಆಶ್ಲೇಷ ನಕ್ಷತ್ರ ಆಗಿರೋ ಕಾರಣ, ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ದೈವಬಲ ಗುರು 12 ಮನೆಯಲ್ಲಿರೋ ಕಾರಣ, ಇದು 100ಕ್ಕೆ 100 ನಿಧಿಯಿಂದ ಅವಘಡಗಳಿಗೆ ಅದರಿಂದ ತೊಂದರೆ ಸಾವಿಗೆ ಈಡಾಗಿದೆ ಅಂತ ಖಂಡಿತವಾಗಿ ಏನಂತಾರೆ ಅದನ್ನು 100ಕ್ಕೆ 100 ಖಂಡಿತವಾಗಿ ಹೇಳಬಹುದು, ಹೇಳಲೇಬೇಕು. ಓಕೆ, ಇವಾಗ ಆಗಿರುವಂತಹ ಸಾವು ಡಾಕ್ಟರ್ TM ಕೇಶವ್ ಅವರ ಸಾವಿಗೆ ಕಾರಣ ನಿಧಿ ಅಂತ. ನಿಧಿ ಹೌದೌದು. ಯಾಕೆಂದ್ರೆ ಅಕಾರ್ಡಿಂಗ್ ಇವಾಗಿನ ಸದ್ಯದ ಪ್ರಶ್ನೆ ಹಾಕಿ ಯಾರೇ ಬೇಕಾದ್ರೆ ಜ್ಯೋತಿಷ್ಯರು, ನಾನೊಬ್ಬನೇ ಅಲ್ಲ, ಯಾವುದೇ ಜ್ಯೋತಿಷ್ಯ ಒಬ್ಬ ಹಾಕಿದ್ರು ಕೂಡ, ಪ್ರಶ್ನೆ ಹಾಕಿದ್ರು ಕೂಡ ಅಲ್ಲಿ ಕಾಣುತ್ತೆ ಲಗ್ನದಲ್ಲಿ ಚಂದ್ರ ಇದನ್ನು ಸರಿ 2ನೇ ಮನೆಗೂ 4ನೇ ಮನೆಗೂ ನಿಧಿ ಅಂತ ಕರಿತೀವಿ. ನಿಧಿ ಅಂದರೆ ಹಣಕಾಸು, 4ನೇ ಮನೆ ಭೂಮಿ, 2ನೇ ಮನೆ ಮುತ್ತು ರತ್ನಗಳು, ಹಣಕಾಸು ಧನ. ಅಲ್ಲಿಗೆ ಮಂಗಳನ ಸಂಬಂಧ ಶನಿ ಸಂಬಂಧ ಬಂದಾಗ ಅಲ್ಲಿ ಅವ್ರಿಗೆ ನಿಧಿ ಸಿಗೋಲ್ಲ ಅಂತ. ಅಕಸ್ಮಾತ್ ಸಿಕ್ಕಿದ್ರು ಕೂಡ ಅದು ಈ ರೀತಿ ಆಗಿರತಕ್ಕಂಥ ಒಳ್ಳೇದು ಮಾಡಲ್ಲ ಅದು ಅಂತ. ಓಕೆ, ನಿಧಿನೇ ಸಿಗಲ್ಲ. ಒಂದು ಪ್ರಶ್ನೆ ಇವಾಗ, ನಿಧಿ ಶಾಪನ ಅಥವಾ ವರನ? ನಿಧಿ ಅಂತಕ್ಕಂಥದ್ದು 3 ರೀತಿಯಾಗಿರ್ತಕ್ಕಂಥ ಹೇಳಿದೆ. ಏನಂತ, ಅವರು ಬೈ ಚಾನ್ಸ್ ಆಗಿಟ್ಟು ಏನಾದರೂ ಸೇವಿಂಗ್ ಅಂತ ಇಟ್ಟು ಅವ್ರು ಮರ್ತೋಗಿದ್ರೆ ಇವ್ರು ಹೊರಾಗತ್ತೆ. ಅವರು ಬೇಕಂತ ಇಟ್ಟಿದ್ರೆ ಅವರೇನಾದರೂ ಅದನ್ನು ಮಂತ್ರತಂತ್ರ ಮಾಡಿ ಅವರು ಅದನ್ನು ರಕ್ಷಣೆಗೋಸ್ಕರ ಇಟ್ಕೊಂಡಿದ್ರೆ ಇವ್ರಿಗೆ ಶಾಪ ಆಗುತ್ತೆ. ಅದಲ್ಲದೆ ಆ ನಿಧಿಯನ್ನು ಯಾವುದೋ ಒಂದು ಕಾರಣಕ್ಕೆ ಇಟ್ಟಿದ್ದು, ಯಾಕಂದರೆ ನೀವು ಟ್ರಾವೆಲ್ ಮಾಡ್ತೀವಿ, ನಾವು ಇಲ್ಲಿಂದ ಒಂದು ಊರಿಗೆ ಟ್ರಾವೆಲ್ ಮಾಡ್ತೀವಿ. ಒಂದು ಊರು ಟ್ರಾವೆಲ್ ಮಾಡೋದು ನಾನೇನು ಮಾಡ್ತೀನಿ, ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಆಗಿನ ಕಾಲದಲ್ಲಿ ಕಳ್ಳನ ಕಾಟ ಅಂಥೇಳಿ ನನ್ನ ಒಡವೆಗಳನ್ನೆಲ್ಲ ಒಂದು ಕಡೆ ತೆಗೆದು ಇಟ್ಬಿಟ್ಟು ಹೋಗಿ ಮತ್ತು ವಾಪಸ್ ತೊಗೊಬರ್ತಾ ಇದ್ದೆ ನಾನು. ಆಗಿಂತಹ ಮಧ್ಯದಲ್ಲಿಟ್ಟು ದಾರಿ ಮರ್ತು ಹೋಗಿದ್ರೆ ಅದು ಏನು ತೊಂದರೆಗಳಾಗಲ್ಲ. ಈಗ ಬ್ಯಾಂಕಲ್ಲೆಲ್ಲ FD ಮರ್ತೋಗ್ಬಿಡ್ತೀವಲ್ಲ, ಹಂಗೆ ಅದು ಬೇರೆ ಅಲ್ಲ, ಆ ಥರ ಸೇವಿಂಗ್ಸ್ ಅಂತ ಕರೀತಾರೆ. ಅದು ಇದು ಸೇವಿಂಗ್ ಅಂದರೆ, ನಾನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತೀನಿ. ಧರ್ಮಸ್ಥಳಕ್ಕೆ ಹೋಗುವಾಗ ನನಗೆ ಭಯ ಇರುತ್ತೆ, ಕಳ್ಳರು ಕಿತ್ಕೊಬಿಡ್ತಾರೆ. ಏನು ಮಾಡ್ತೀನಿ, ಎಲ್ಲ ತೆಗೆದುಬಿಟ್ಟು ಒಂದು ಕಡೆ ಎಲ್ಲ ಇಟ್ಬಿಟ್ಟು ಗುರುತು ಮಾಡಿಟ್ಟು ಹೋಗಿರ್ತೀನಿ. ಬರ್ತಾ ಯುದ್ಧ ಮುಗಿಸ್ಕೊಂಡು ಅಥವಾ ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ತೊಗೊಂಬರ್ತೀನಿ, ರಕ್ಷಣೆಗೋಸ್ಕರ ತೊಗೊಂಬರ್ತೀನಿ. ಅಂಥ ಸಮಯದಲ್ಲಿ ಏನಾಗ್ತಾರೆ, ಕೆಲವು ಟೈಮ್ ಆ ದಾರಿಯಲ್ಲಿ ಬೇರೆ ದಾರಿಯಲ್ಲಿ ಬಂದಿರ್ತಾರೆ ಅವರು. ಅಂತಹ ರೀತಿ ಸಿಕ್ಕಿದ್ರೆ ಇನ್ನೂ ತಾಪತ್ರೆಗಳಾಗಲ್ಲ. ಯಾವಾಗ ಅವರು ತನ್ನ ರಕ್ಷಣೆ ಮಾಡಿ ಅವರು ಒಂದು ಮಂತ್ರ ಹಾಕಿರ್ತಾರೆ, ಕಟ್ಮಂತ್ರ ಅಂತ ಹಾಕ್ತಾರೆ. ಏನಂತ ಹಾಕ್ತಾರೆ,
ಯಾರು ಈ ನಿಧಿಯನ್ನ ಮುಟ್ಟಿ ಅದ್ರ ಎಫ್ ಡಿ ಮಾಡ್ತೀವಿ ಗೊತ್ತಾ ನಾವು, ಇವ್ರು ನಾಮಿನಿ ಅಂತ ಮಾಡ್ತಾರೆ ನೋಡಿ. ಸೊ ಈ ಎಫ್ ಡಿ ಮಾಡಿ ಇಂಥವ್ರು ಬಿಟ್ಟು ಇನ್ನೊಬ್ರು ಮುಟ್ಟಿದ್ರೆ ಅವರು ರಕ್ತ ಕಾರ್ಕೊಂಡು ಸಾಯ್ಲಿ ಅಂತಾನೆ ಅದು ಮಾಡಿರ್ತಾರೆ. ಓಕೆ ಓಕೆ ರಜತ್ ಗುರುಗಳೇ, ಇದನ್ನ ನಾನು ಕೇಳಿದ್ದು ಈಗ ಗುರುಜಿ ಹೇಳ್ದಂಗೆ ನೀವು ಆರಂಭದಲ್ಲಿ ಹೇಳಿದ್ರಿ ಒಂದು ಫ್ಯಾಮಿಲಿಗೆ ಸಿಕ್ಕಿತ್ತಲ್ಲ, ಅದು ಅವ್ರ ಫ್ಯಾಮಿಲಿ ಅವರೇ ಪೂರ್ವಜರು ಇಟ್ಟಿದ್ರು, ಅವ್ರಿಗೆ ಸಿಕ್ಕಿದಕ್ಕೆ ಅವ್ರಿಗೆ ಏನೂ ಆಗ್ಲಿಲ್ಲ, ಬಟ್ ಅವ್ರ ಪಾಲಿಗೆ ಸಿಕ್ಕಿಲ್ಲ ಬಿಡಿ ಅದು ಇವಾಗ. ಅಂದ್ರೆ ಜ್ಯೋತಿಷ್ಯದಲ್ಲೂ ಹೇಳುತ್ತಲ್ಲ, ನನಗೇನಾದ್ರೂ ದಕ್ಕಬೇಕು ಅಂತಿದ್ರೆ ಅದು ದಕ್ಕೇ ತೀರುತ್ತೆ ಅಂತ, ಹಂಗಾಗಿದು ಖಂಡಿತ. ಏನಂದ್ರೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಏನಾದರೂ ಅವ್ರ ತಂದೆ ಪೂರ್ವಜರು ಮಾರಿಟ್ಟಿದ್ದಿದ್ರೆ ಅವ್ರು ತಗೊಂಡಾಗ ಏನೂ ತೊಂದರೆ ಆಗಲ್ಲ. ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಒಲಿತಾಳಲ್ಲ, ಅವ್ರಿಗೆ ನಿಧಿ ನಿಕ್ಷೇಪಗಳಿಗೆ ಸಂಬಂಧಪಟ್ಟ ಏನಕ್ಕೆ ಸಾಯ್ತಾರೆ, ಏನಕ್ಕೆ ಇದಾಗ್ತಾರೆ ಅಂದರೆ, ಈ ಪ್ರತಿಯೊಂದು ನಿಧಿ ಅದು ರಾಜರ ಕಾಲದ್ದು ಅಥವಾ ದೇವಸ್ಥಾನಗಳಲ್ಲಿ ಏನಾಗ್ತಂದ್ರೆ ನಿಧಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೊಂದು ರೀತಿಯಲ್ಲಿ ದಿಗ್ಬಂಧನ ಅಂತ ಹಾಕಿರ್ತಾರೆ, ಕಟ್ಟು ಅಥವಾ ದಿಗ್ಬಂಧನ ಅಂತ ಹೇಳ್ತೀವಿ ಅದಕ್ಕೆ. ಆ ಹಲವಾರು ಹಂತಗಳಲ್ಲಿ ಮಾಡಿರ್ತಾರೆ. ಕೆಲವೊಂದು ದಿಗ್ಬಂಧನ ಜೊತೆಗೆ ತಂತ್ರಗಳು ಮಾಡಿರ್ತಾರೆ. ತಂತ್ರಗಳು ಅಂದ್ರೆ ಏನಂತ ಹೇಳ್ತೀವಿ, ಏನಕ್ಕೆ ಸಾಯ್ತಾರೆ ಅಂತ ಹೇಳಿದ್ರೆ, ಈ ಕೆಲವೊಂದು ಮೇಲೆ ಒಂದು ಮುಚ್ಚಿರ್ತಾರೆ, ಅದಕ್ಕೆ ಯಾವುದೇ ಒಂದು ನಿಧಿ ಆಗಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ಅಂತ ಇರುತ್ತೆ. ಈಗ ಯಾರೊಬ್ರು ಕಟ್ಟಾಕಿದ್ರೆ ಈ ರೀತಿ ಕಟ್ಟಾಕಿದ್ರೆ ಅಂತ ಕುಟುಂಬಕ್ಕೆ ಕೊಟ್ಟೋಗಿರ್ತಾರೆ, ಅಥವಾ ತುಂಬಾ ಹಿತೈಷಿಗಳಿಗೆ ಕೊಟ್ಟೋಗಿರ್ತಾರೆ. ಆ ರೀತಿಯಲ್ಲಿ ಅದನ್ನೇನಾದ್ರೂ ತೆಗೆದ್ರೆ ದಿಗ್ಬಂಧನ ಯಾವ ರೀತಿ ಬಲಿ ಪ್ರಯೋಗ ಮಾಡೋಂಥದ್ದು. ಕೆಲವೊಂದು ಏನಾಗುತ್ತೆ, ಹಸು ಬಲಿ ಕೊಡ್ಬೇಕು ಅಂತ ಬರುತ್ತೆ, ಅಲ್ಲಿ ಯಾವುದೇ ಕಾರಣಕ್ಕೂ ಇದು ಅಂದ್ರೆ ಮನುಷ್ಯನ ಬಲಿ ಎಲ್ಲೂ ಕೇಳಿಲ್ಲ, ಅವರ ತಪ್ಪು ಕಲ್ಪನೆ. ಆದರೆ ಪ್ರಾಣಿಗಳ ಬಲಿ ಕೇಳುವಂಥದ್ದು ನಾವು ಕೇಳಿದ್ದೀವಿ. ಪ್ರಾಣಿಗಳ ಬಲಿ ಕೊಟ್ಟು ಯಾವ ಕಟ್ಟನ್ನ ತೆಗೆಯುವಂಥ ವಿಧಾನ ಏನಿದೆ, ಆ ವಿಧಾನದಲ್ಲಿ ಅದನ್ನು ತೆಗೆದು ತಗೊಂಡಾಗ ಯಾವುದೇ ಅನಾಹುತ ಇಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಹೇಳಿದಾಗ ಅತಿ ಆಸೆಯಿಂದ ಯಾರೋ ಬೇರೆಯವ್ರದ್ದು ಪ್ರಾಪರ್ಟಿ, ಬೇರೆಯವ್ರ ನಿಧಿನ ಇವರೇನ ನಾವು ಕದಿಬೇಕು, ಅದು ಇವರೇನಾದ್ರೂ ಮಾಡ್ಬೇಕು ಅಂತ ಗುಪ್ತ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇವ್ರಿಗೆ ಏನು ರೀತಿಯಲ್ಲಿ ಕಟ್ಟಾಕಿರೋ ಗೊತ್ತಾಗಲ್ಲ. ಈಗ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಪಾಸ್ವರ್ಡ್ ಬೇರೆಯವ್ರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತು, ಯಾಕೆಂದ್ರೆ ನಿಮ್ಮ ಮೊಬೈಲ್ ಅದು. ಸೊ ಹಂಗಾಗಿ ಅವ್ರ ನಿಧಿ ಏನು ಕಟ್ಟಾಕಿದ್ರೆ ಅವ್ರ ಪೂರ್ವಜರಿಗೆ ಗೊತ್ತಿರುತ್ತೆ ಅದು. ಇಲ್ಲಾಂದ್ರೆ ಏನಾಗುತ್ತೆ, ಒಂದು 5-10 ತಲೆಮಾರಾದಾಗ ಅದ್ರ ಫಾರ್ಮಲ್ ಬ್ಲೂ ಪ್ರಿಂಟ್ ಇರೋದಿಲ್ಲ. ಕೆಲವೊಂದು ಏನಾಗುತ್ತೆ ಅಂದರೆ, ನಾನು ಇದು ಸತ್ಯಕತೆ ಹೇಳ್ತಾ ಇರೋದು, ಈಗ ಆಂಧ್ರದಲ್ಲಿ ಎಲ್ಲೋ ಚಿತ್ತೂರಲ್ಲೋ ಎಲ್ಲೋ ಕಾಡು ಒಳಗಡೆ ನಿಧಿ ಇಟ್ಬಿಟ್ಟು ಅದ್ರದ್ದು ಇದು ಬ್ಲೂ ಪ್ರಿಂಟ್ ಬಂದು ಕರ್ನಾಟಕದಲ್ಲಿತ್ತು ಮಹಾರಾಜರ ಹತ್ರ. ಅದು ಇಲ್ಲಿ ಧಾರವಾಡದಲ್ಲೋ ಚಿತ್ರದುರ್ಗದಲ್ಲೋ ಇರುವಂಥ ನಿಧಿ ಶಿವನ ದೇವಸ್ಥಾನ, ಅದ್ರದ್ದು ನಿಧಿ ಇರೋದು ಅಲ್ಲಿ ಆಂಧ್ರದಲ್ಲಿ ಇತ್ತು. ಅದು ಹುಡ್ಕೊಂಡು ಬಂದಿದ್ದಾರೆ, ಹುಡ್ಕೊಂಡು ಸುಮಾರು 35 ವರ್ಷ ಮುಂಚೆ ಹುಡ್ಕೊಂಡು ಆ ಬ್ಲೂ ಪ್ರಿಂಟ್ ಹುಡ್ಕೊಂಡು ಇಂಥ ದಿಕ್ಕಲ್ಲಿ ಇಂಥ ಊರಿಂದ ಶಿವಲಿಂಗ ಇದೆ, ಅಲ್ಲಿಂದ ಇಷ್ಟೊಂದು ಅಡಿಗಳಲ್ಲಿ ಈ ನಿಧಿ ಇದೆ ಅಂತ ಕಟ್ಟಿದ್ದಾರೆ. ಅದನ್ನ ಅವ್ರು ಏನೇನೋ ಮಾಡಿ ತೆಗಿಯಕ್ಕೆ ಟ್ರೈ ಮಾಡಿದ್ರೆ ಅವ್ರಿಗೆ ಆಗಿಲ್ಲ. ಯಾಕಂದ್ರೆ ಇದು ಮಂತ್ರವಿದ್ಯೆ, ಮಂತ್ರಶಕ್ತಿ ವಿದ್ಯೆ ಇರುತ್ತೆ. ಯಾಕಂದ್ರೆ ಮಂತ್ರವಿದ್ಯೆ, ಮಂತ್ರವಾದಿಗಳೇನಿದೆ ಅದು ತುಂಬಾ ಪ್ರಚಂಡರಿರ್ತಾರೆ. ಅವರು ಒಂದೊಂದು ಹಲವಾರು ವಿಧಾನ, ಒಂದಲ್ಲ ಎರಡಲ್ಲ, ಇದರಲ್ಲಿ ದಿಗ್ಬಂಧನ ಮಂತ್ರ ಹಲವಾರು ರೀತಿಯಲ್ಲಿ ಇರುತ್ತೆ. ಆ ದಿಗ್ಬಂಧನ ಒಂದು ರೀತಿಯಲ್ಲಿ ಅದನ್ನ ಇನ್ನೊಂದೇನು ಮಾಡಿದ್ದಾರೆ ಅಂದರೆ, ಹಸು ಬಲಿ ಕೊಡಬೇಕು ಅಂತ ಹೇಳಿದರೆ ಕೆಲವೊಂದು ಕಡೆ ಹಸು ಬಲಿ ಕೊಡ್ತಾರೆ, ಕೆಲವೊಂದು ಕಡೆ ಇದು 9 ಥರ ಹಿಟ್ಟುಗಳಲ್ಲಿ ಹಸುನ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠೆ ಇದು ನಿಜವಾದ ಮಾತಿದು. ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಅಂತ ಹಸುನ ನೀವು ನಿಜವಾಗ್ಲೂ ಫಿಸಿಕಲಾಗಿ ನೀವು ಎತ್ಕೊಂಡು ಹೋಗ್ಬೇಕಂತಂದರೆ ಹಸು ಅಷ್ಟೇ ಭಾರ ಇರುತ್ತದು. ಈಗ ಒಂದು 50 kg ಹಸಿಟ್ಟು ಇಟ್ಟಿರ್ತಾರೆ, ಅದು 200 kg ಬಲ ಇರುತ್ತೆ. ಯಾಕಂದರೆ ಒಂದು ಸರಿ ಪ್ರಾಣ ಪ್ರತಿಷ್ಠೆ ಕೊಟ್ಬಿಟ್ರೆ ಅದಕ್ಕೆ ಹಸು ಬಲ. ಅದನ್ನು ತೊಗೊಂಡೋಗಿ ಆ ನಿಧಿ ಮುಂದೆ ಅದನ್ನು ವಧೆ ಮಾಡಿದಾಗ ಏನಾಗುತ್ತೆ, ಹಸುಗೆ ಏನು ವಧೆ ಮಾಡಿದಾಗ ನಿಜವಾಗ್ಲೂ ಹಸು ಎಷ್ಟು ಪ್ರಾಣ ಹೋಗ್ಬೇಕಂದ್ರೆ ಎಷ್ಟು ಕಿರ್ಚುತ್ತೆ, ಆ ಹಸಿಟ್ಟಲ್ಲಿ ಮಾಡಿರುವಂಥ ಪ್ರಾಣ ಪ್ರತಿಷ್ಠೆ ಆಗಿರುವಂಥ ಹಸು ಕೂಡ ಅಷ್ಟೇ ಜೋರಾಗಿ ಕಿರ್ಚುತ್ತೆ. ಅಂದರೆ ನಮ್ಮ ವಿದ್ಯೆಯಲ್ಲಿ ಇರುವಂಥದ್ದು ಆ ಒಂದು ಕಟ್ಟು ಏನಿದೆ, ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನ ಬಲಿ ಕೊಟ್ಟಾಗ ಆ ನಿಧಿ ಓಪನ್ ಅಪ್ ಆಗುತ್ತೆ. ತೀರಾ ಮಟ್ಟಿಗೆ ಇಲ್ಲ ನನ್ನ ಜಬರ್ದಸ್ತಿಗೆ ಏನೋ ತೆಗಿಲೇಬೇಕಂದ್ರೆ ಸಾಫ್ಟ್ವೇರ್ ಹೋಗುತ್ತೆ, ಮೊಬೈಲ್ ಹೋಗುತ್ತೆ. ಅದೇ ರೀತಿ ಅಲ್ಲಿರೋ ಒಂದು ಸಿಸ್ಟಮ್ ಏನಾಗುತ್ತೆ ಅಲ್ಲಿ ಹೇಳ್ತೀನಿ, ಅಲ್ಲೇ ಸೀಕ್ರೆಟ್ ಇರೋದು ನಿಮಗೆ ತುಂಬ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಒಂದು ತಂತ್ರ ಆಯಿತು. ಎರಡನೇ ತಂತ್ರಕ್ಕೆ ಏನು ಮಾಡಿರ್ತಾರೆ ಇವ್ರು, ತೀರಾ ಮಟ್ಟಿಗೆ ಒಂದು ಹಂತ ತೆಗೆದೇ ಬಿಟ್ರು ಅನ್ಕೊಳ್ಳಿ, ಹೆಂಗೋ ಮಾಡಿ ದೇವ್ರುಗಳನ್ನ ಕಟ್ಟಾಕಿದ್ರು ಏನೋ ಮಾಡೋದು. ಇನ್ನೊಂದು ತಂತ್ರ ಇರುತ್ತೆ. ಆ ತಂತ್ರದಲ್ಲಿ ನೀವೇನೋ ನಿಧಿದು ಅದು ಒಂದು ಏನು ಲಾಕ್ ಮಾಡಿರ್ತಾರೆ, ಆ ಮೇಲ್ಗಡೆ ಪರದೆಯನ್ನು ತೆಗೀತು ಅಂದ ತಕ್ಷಣ ಪಾಷಾಣಗಳಲ್ಲಿ ಕಟ್ಟಿರ್ತಾರೆ. ನಾವು ಕೇಳಿರ್ಬೇಕು, ಹಳೆ ಕಾಲದ ರಾಸಾಯನಿಕದಲ್ಲಿ ಪಾಷಾಣಗಳನ್ನ ಕಟ್ಟಿರ್ತಾರೆ. ಯಾವಾಗ ಆ ಪಾಷಾಣ ಕಟ್ಟಿದ ತಕ್ಷಣ, ಯಾವಾಗ ಇವ್ರು ಓಪನ್ ಮಾಡಿದ ತಕ್ಷಣ ಅಲ್ಲೊಂದು ಮೇಲೆ ಪಾಷಾಣ ಇರುತ್ತಲ್ಲ, ಒಳಗಡೆ ಗಾಳಿಗೆ ಅದು ರಿಯಾಕ್ಟ್ ಆಗಿ ಏನಾಗುತ್ತೆ, ವಿಷ ಅನಿಲ ಬರುತ್ತೆ, ಇಮಿಡಿಯೇಟಾಗಿ ಸತ್ತೋಗ್ತಾನೆ ನಾವು. ಅದು ಏನಾಗುತ್ತೆ ಅಂದರೆ ಅವಾಗ ಗೊತ್ತಾಗೋದಿಲ್ಲ. ಇದನ್ನ ಹೇಳೋದು, ಯಾವುದೇ ಒಂದು ನಿಧಿ ಇದ್ದರೂ ಅವ್ರಿಗೆ ದಕ್ಕಬೇಕಂದ್ರೆ ಅವ್ರಿಗೆ ದಕ್ಕುತ್ತೆ. ಸುಮ್ಮನೆ ಫೋರ್ಸ್ಫುಲ್ ಆಗಿ ಅತಿ ಆಸೆಗೆ ಮಾಡೋದು